Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ 17 ಮತ್ತೆ 16ನೇ ತಾರೀಕು ಯಾವುದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ನೋಡೋಣ. ಸೊ ಡೀಟೇಲ್ ಆಗಿ ನೋಡೋದಕ್ಕಿಂತ ಮುಂಚೆ ಯಾವುದೆಲ್ಲ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದೀವಿ ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲನೆಯ ಟಾಪಿಕ್ ಆಗಿ ಅಬ್ಸೇಶ್ವರ ಟೆಂಪಲ್ ಬಗ್ಗೆ ನೋಡೋಣ. ಎರಡನೆಯ ಟಾಪಿಕ್ ಆಗಿ ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ ನೋಡೋಣ. ಮೂರನೆಯ ಟಾಪಿಕ್ ಆಗಿ ಕೊರ್ಕು ಟ್ರೈಬ್ಸ್ ಬಗ್ಗೆ ನೋಡ್ಕೊಳ್ಳೋಣ. ನಾಲ್ಕನೆಯ ಟಾಪಿಕ್ ಆಗಿ ಮೊಬೈಲ್ ಫೋನ್ ಸ್ಕೀಮ್ ಬಗ್ಗೆ ನೋಡೋಣ. ಐದನೆಯ ಟಾಪಿಕ್ ಆಗಿ ಮಾಲ್ವನ್ ವಾರ್ಷಿಪ್ ಬಗ್ಗೆ ನೋಡ್ಕೊಳ್ಳೋಣ. ನಂತರ ಆರನೆಯ ಟಾಪಿಕ್ ಆಗಿ ಕೋಲಾ ಕನ್ಸರ್ವೇಷನ್ ಎಫರ್ಟ್, ಕೋಲಾ ಸ್ಪೀಸೀಸ್ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ಪರಿವರ್ತನಾ ಟ್ರಾನ್ಸ್ಪೋರ್ಟ್ ಸ್ಕೀಮ್ ಬಗ್ಗೆ ನೋಡೋಣ. ನಂತರ ಆಪರೇಷನ್ ಸದನ್ ರೆಡಿನೆಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇದಿಷ್ಟು ಟಾಪಿಕ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಅಬತ್ಸೇಶ್ವರ ಟೆಂಪಲ್. ಸೊ ಇದನ್ನ ತುಕಾಚಿ ಅಬತ್ಸೇಶ್ವರ ಟೆಂಪಲ್ ಅಂತ ಹೇಳಿ ಕರೀತಾರೆ. ತಮಿಳುನಾಡಿನ ತಂಜಾವೂರಿನ ಡಿಸ್ಟಿಕ್ ಅಲ್ಲಿ ಇರುವಂತಹ ದೇವಸ್ಥಾನ. ಇದು ಚೋಳರ ಸಮಯಕ್ಕೆ ಸೇರಿರುವಂತಹ ದೇವಸ್ಥಾನ. ಚೋಳ ಪೀರಿಯಡ್ ಅಲ್ಲಿ 10 ಮತ್ತೆ 11ನೆಯ ಶತಮಾನದಲ್ಲಿ ಕಟ್ಟಿಸಿದಂತಹ ದೇವಸ್ಥಾನ. ಈ ದೇವಸ್ಥಾನವನ್ನ ನಾವು ಅರ್ಸಲಾರ್ ಅನ್ನುವಂತಹ ರಿವರ್ ಬ್ಯಾಂಕ್ ಅಲ್ಲಿ ನೋಡಬಹುದಾಗುತ್ತೆ. ಅರ್ಸಲಾರ್ ರಿವರ್ ಬ್ಯಾಂಕ್ ಅಲ್ಲಿ ಅಥವಾ ಅರ್ಸಲಾರ್ ನದಿ ತೀರದಲ್ಲಿ ಇರುವಂತಹ ದೇವಸ್ಥಾನವೇ ಈ ಒಂದು ಅಬತ್ಸೇಶ್ವರ ದೇವಸ್ಥಾನ. ಸೊ ಇದು ಚೋಳರ ಕಾಲದಲ್ಲೇ ಹೇಗೆ ಕಟ್ಸಿದ್ರು ಅಂತ ನಮಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ಇಲ್ಲಿ ಇನ್ಸ್ಕ್ರಿಪ್ಷನ್ಸ್ ಇದೆ. ಸೊ ಈ ಇನ್ಸ್ಕ್ರಿಪ್ಷನ್ಸ್ ಚೋಳರ ಕಾಲವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಈ ಇನ್ಸ್ಕ್ರಿಪ್ಷನ್ ನಲ್ಲಿ ಕುಲುತೊಂಗ ಚೋಳನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ವಿಕ್ಕಿರಾಮ ಚೋಳನ್ನ ಮೆನ್ಷನ್ ಮಾಡಿದ್ದಾರೆ. ಈ ಟೆಂಪಲ್ ಅನ್ನ ಅವರೇ ಮೇಂಟೈನ್ ಮಾಡ್ತಾ ಇದ್ರು ಅಂತ ಹೇಳಿ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಈ ಒಂದು ದೇವಸ್ಥಾನ ಚೋಳ ಪೀರಿಯಡ್ಗೆ 10 ಮತ್ತೆ 11ನೇ ಶತಮಾನಕ್ಕೆ ಸೇರಿದೆ ಅಂತ ಹೇಳ್ಬೋದಾಗತ್ತೆ. ಅಂಡ್ ಮೇಜರ್ಲಿ ಈ ಒಂದು ದೇವಸ್ಥಾನವನ್ನ ಶೈವಿಸಂನ ಪ್ರಮೋಟ್ ಮಾಡೋದಕ್ಕೋಸ್ಕರ ಒಂದು ಸೆಂಟ್ರಲ್ ಬಾಡಿ ಆಗಿ ಅಥವಾ ಸೆಂಟ್ರಲ್ ಆರ್ಗನೈಸೇಷನ್ ಆಗಿ ಯೂಸ್ ಮಾಡ್ತಾ ಇದ್ರು, ಪ್ರಮೋಟ್ ಮಾಡೋದಕ್ಕೋಸ್ಕರ. ನಂತರ ಇದನ್ನ ಸದರ್ನ್ ಇಂಡಿಯಾ ಅಥವಾ ಸೌತ್ ಇಂಡಿಯಾ ರೀಜನ್ ಅಲ್ಲಿ ಇರುವಂತಹ ದೇವಸ್ಥಾನಗಳ ಹಾಗೆ ಆರ್ಕಿಟೆಕ್ಚರ್ ನ ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ಗೋಪುರ ಇದೆ, ಎಂಟ್ರೆನ್ಸ್ ಇದೆ, ಸ್ಯಾಂಕ್ಟಮ್ ಅಂತ ಹೇಳಿದ್ರೆ ಗರ್ಭಗೃಹ, ಮತ್ತೆ ಪಿಲ್ಲರ್ಸ್ ಗಳು, ಇದನ್ನೆಲ್ಲದನ್ನು ಕೂಡ ನಾವು ನೋಡಬಹುದಾಗತ್ತೆ. ಜೊತೆಗೆ ಈ ದೇವಸ್ಥಾನಕ್ಕೆ 2024ರಲ್ಲಿ ಒಂದು ಪ್ರೆಸ್ಟಿಜಿಯಸ್ ಅವಾರ್ಡ್ ಸಿಗುತ್ತೆ. ಯಾವುದು ಪ್ರೆಸ್ಟಿಜಿಯಸ್ ಅವಾರ್ಡ್ ಅಂತ ಹೇಳಿದ್ರೆ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಅವಾರ್ಡ್ ಆಫ್ ಡಿಸ್ಟಿಂಕ್ಷನ್ ಅನ್ನುವಂತಹ ಅವಾರ್ಡ್ ಸಿಗುತ್ತೆ ಫಾರ್ ಇಟ್ಸ್ ಯುನಿಕ್ ಆರ್ಕಿಟೆಕ್ಚರ್ ಮತ್ತೆ ಇದರ ಕಲ್ಚರಲ್ ಹೆರಿಟೇಜ್ ಕನ್ಸರ್ವೇಷನ್ಗೋಸ್ಕರ 2024ರಲ್ಲಿ ಈ ಅವಾರ್ಡ್ ಅನ್ನ ತುಕಾಚಿ ಅಬತ್ಸೇಶ್ವರ ಟೆಂಪಲ್ ಗೆ ಕೊಡ್ಲಾಗತ್ತೆ. ಸೊ ಇದಿಷ್ಟು ಈ ಒಂದು ಟೆಂಪಲಿನ ಬಗ್ಗೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅಬತ್ಸೇಶ್ವರ ಟೆಂಪಲ್ ಇನ್ ತುಕಾಚಿ ವಿಚ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ. ಫಸ್ಟ್ statement, it is a Chola era temple dedicated to Lord Shiva located on the banks of Arsalar River, Tamil Nadu. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಅರ್ಸಲಾರ್ ರಿವರ್ ತಮಿಳುನಾಡು ಮತ್ತೆ ಚೋಳ ಡೈನೆಸ್ಟಿ ಸಮಯದಲ್ಲೇ ಕಟ್ಟಿದ್ದು ಅಂತ ನೋಡಿದ್ವಿ. ಎರಡನೆಯ ಟಾಪಿಕ್, ಇಟ್ ಹ್ಯಾಸ್ ಬೀನ್ ಕನ್ಫರ್ಡ್ ದ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಅವಾರ್ಡ್ ಡಿಸ್ಟಿಂಕ್ಷನ್ ಫಾರ್ ಕಲ್ಚರಲ್ ಹೆರಿಟೇಜ್ ಕನ್ಸರ್ವೇಷನ್ 2024. ಇದು ಕೂಡ ಸರಿ. ಸೊ ಆನ್ಸರ್ ಬಂದು ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇದನ್ನ ಹಿಸ್ಟಾರಿಕಲಿ ನಾವು ನೋಡಿದ್ರೆ ಹಿಸ್ಟ್ರಿಯಲ್ಲಿ ಕ್ವಶನ್ ನ ಕೇಳಬಹುದು. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಗೆ ಬರೋಣ. ಎನ್ವಿರಾನ್ಮೆಂಟ್ ಅಲ್ಲಿ ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ಸೊ ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ 5 ಕಿಲೋಮೀಟರ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾವನ್ನ 1 ಕಿಲೋಮೀಟರ್ಗೆ ಇಳಿಸಲಾಗ್ತದೆ. ಅದಕ್ಕೋಸ್ಕರ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ಸೊ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ನ ಡಾರ್ಜಿಲಿಂಗ್ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನೆಕ್ಸ್ಟ್ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ತೀಸ್ತಾ ಮತ್ತೆ ಮಹಾನಂದ ನದಿಯ ಬಿಟ್ವೀನ್ ಅಲ್ಲಿ ನೋಡಬಹುದಾಗತ್ತೆ. ತೀಸ್ತಾ ಮತ್ತೆ ಮಹಾನಂದ
ಈ ನದಿಗಳ ಬಿಟ್ವೀನ್ ಅಲ್ಲಿ ಈ ಒಂದು ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ನೋಡಬಹುದಾಗುತ್ತೆ. 1955ರಲ್ಲಿ ಇದನ್ನ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಗೇಮ್ ಸ್ಯಾಂಕ್ಚುರಿ ಆಗಿ ಕ್ರಿಯೇಟ್ ಮಾಡಿರ್ತಾರೆ. 1955ರಲ್ಲಿ. ಅದಾದ್ಮೇಲೆ 1959ರಲ್ಲಿ ಪ್ರೊಟೆಕ್ಷನ್ ಹೆಚ್ಚು ಮಾಡೋದಕ್ಕೋಸ್ಕರ, ಯಾವ್ದಕ್ಕೆ ಪ್ರೊಟೆಕ್ಷನ್ ಹೆಚ್ಚು ಮಾಡೋದಕ್ಕೋಸ್ಕರ, ಇಂಡಿಯನ್ ಬೈಸನ್ಸ್ ಆಗಿರ್ಬೋದು, ರಾಯಲ್ ಬೆಂಗಾಲ್ ಟೈಗರ್ಸ್ ಆಗಿರಬಹುದು, ಈ ಒಂದು ಸ್ಪೀಸೀಸ್ ಗಳಿಗೆ ಪ್ರೊಟೆಕ್ಷನ್ ಜಾಸ್ತಿ ಮಾಡೋದಕ್ಕೋಸ್ಕರ 1959ರಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಡ್ಲಾಗತ್ತೆ ಅಥವಾ ಇದನ್ನ ರೆಕಗ್ನಿಷನ್ ಮಾಡ್ಲಾಗತ್ತೆ. ನಂತರ ಇದರ ವೆಜಿಟೇಷನ್ ನೋಡಿದ್ರೆ ಡೆನ್ಸ್ ಮಿಕ್ಸ್ಡ್ ವೆಸ್ಟ್ ಫಾರೆಸ್ಟ್ ಗಳನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಸೊ ಇದಿಷ್ಟು ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ. ಇದ್ರ ಮೇಲೆ ಕ್ವಶನ್ ನೋಡೋಣ. ಫಸ್ಟ್ ಒನ್, ವಿತ್ ರೆಫರೆನ್ಸ್ ಟು ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್. It is strategically situated in West Bengal, bounded between the Mahananda and Teesta river. ಇದು ಕರೆಕ್ಟ್. ನೆಕ್ಸ್ಟ್ ಎರಡನೆಯ ಸ್ಟೇಟ್ಮೆಂಟ್ ನ ನೋಡೋಣ. Its altitude varies significantly, which supports diverse ecosystem ranging from riverine forest to dense mixed wet forest. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂತು both 1 and 2 is the right answer for this particular question. ನೆಕ್ಸ್ಟ್ ಮೂರನೆಯ ಟಾಪಿಕ್ ಆಗಿ ಕೊರ್ಕು ಟ್ರೈಬ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಕೊರ್ಕು ಟ್ರೈಬ್ಸ್ ಟ್ರೈಬಲ್ ಗ್ರೂಪ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ನಾವು ನೋಡ್ಕೋಬಹುದು, ಕರೆಕ್ಟ್ ಅಲ್ವಾ? ಕೊರ್ಕು ಟ್ರೈಬ್ಸ್ ಮುಂಡಾ ಅಥವಾ ಕೊಲಾರಿಯನ್ ಗ್ರೂಪಿಗೆ ಸೇರಿರುವಂತಹ ಟ್ರೈಬ್ಸ್ ಗಳು. ಮುಂಡಾ ಅಥವಾ ಕೊಲಾರಿಯನ್ ಗ್ರೂಪಿಗೆ ಸೇರಿರುವಂತಹ ಟ್ರೈಬ್ಸ್ ಈ ಕೊರ್ಕು ಜನಾಂಗ. ಇವರನ್ನ ನಾವ್ ಎಲ್ಲಿ ನೋಡಬಹುದು ಅಂತ ಹೇಳಿದ್ರೆ ಮಧ್ಯಪ್ರದೇಶಲ್ಲಿ ನೋಡಬಹುದಾಗತ್ತೆ, ಛತ್ತೀಸ್ಗಢ ಅಲ್ಲಿ ನೋಡಬಹುದು, ಮಹಾರಾಷ್ಟ್ರದ ಮೇಲಘಟ್ ರೀಜನ್ ಅಲ್ಲೂ ಕೂಡ ನಾವು ನೋಡಬಹುದು. ಒಟ್ಟು 3 ಸ್ಟೇಟ್ಸ್ ಅಲ್ಲಿ ನಾವು ಕೊರ್ಕು ಟ್ರೈಬ್ಸ್ ಗಳನ್ನ ನೋಡಬಹುದು. ಮಧ್ಯಪ್ರದೇಶ್, ಛತ್ತೀಸ್ಗಢ ಮತ್ತೆ ಮಹಾರಾಷ್ಟ್ರದಲ್ಲಿರುವಂತಹ ಮೇಲಘಟ್ ರೀಜನ್ ಅಲ್ಲಿ ನೋಡಬಹುದಾಗತ್ತೆ, ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟ್ ಕೊರ್ಕು ಟ್ರೈಬ್ಸ್ ಕೆಲವರು ಅಂದ್ರೆ ಕೊರ್ಕು ಜನಾಂಗ ಏನಿದೆ ಅದರಲ್ಲಿ ಕೆಲವು ಪಾರ್ಟಿಷನ್ ಅಥವಾ ಕೆಲವು ಗ್ರೂಪ್ಸ್ ಗಳು ತಮ್ಮ ಲ್ಯಾಂಗ್ವೇಜ್ ಅನ್ನ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಹೆಸರುವಾಸಿಯಾಗಿದ್ದಾರೆ. ಅದರಲ್ಲಿ ಕೊಥಾರಿಯಾ ಕೊರ್ಕು ಟ್ರೈಬ್ ಅನ್ನೋರು ಮೇಜರ್ ಆಗಿ ತಮ್ಮ ಲ್ಯಾಂಗ್ವೇಜ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ಜನಾಂಗ. ಯಾರು? ಕೊಥಾರಿಯಾ ಕೊರ್ಕು ಟ್ರೈಬ್. ಕೊಥಾರಿಯಾ ಕೊರ್ಕು ಟ್ರೈಬ್. ಸೊ ಇವರು ಇರೋದು ವಿಂಧ್ಯನ್ ಮೌಂಟೇನ್ ರೀಜನ್ ಅಲ್ಲಿ. ಸೊ ವಿಂಧ್ಯನ್ ಮೌಂಟೇನ್ ರೀಜನ್ ಅಲ್ಲಿ ಲ್ಯಾಂಗ್ವೇಜ್ ಅನ್ನ ಪ್ರೊಟೆಕ್ಟ್ ಮಾಡುವಂತಹ ಟ್ರೈಬ್ಸ್ ಇದ್ದಾರೆ. ಸೊ ಯುನೆಸ್ಕೋ ಲ್ಯಾಂಗ್ವೇಜಸ್ ಏನ್ ಲಿಸ್ಟ್ ಇದೆಲ್ಲ, ಯುನೆಸ್ಕೋದಲ್ಲಿ ಭಾಷೆಗಳನ್ನ ಎಂಡೇಂಜರ್ಡ್ ಭಾಷೆಗಳಾಗಿ ಲಿಸ್ಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಒಟ್ಟು 196 ಭಾಷೆಗಳು ಲಿಸ್ಟ್ ಆಗಿದೆ. ಅದರಲ್ಲಿ ಒನ್ ಆಫ್ ದ ಲ್ಯಾಂಗ್ವೇಜ್ ಕೂಡ ಪ್ರೊಟೆಕ್ಟ್ ಮಾಡ್ತಿರೋದು ಈ ಒಂದು ಜನಾಂಗ. ಅಂಡ್ ಇವರು ಡೆಡ್ ಬಾಡೀಸ್ ಇರುತ್ತಲ್ವಾ, ಅದನ್ನ ಹೂಳ್ತಾರಲ್ವಾ, ಅಲ್ಲಿ ಒಂದು ಪಿಲ್ಲರ್ ಅನ್ನ ಇನ್ಸ್ಟಾಲ್ ಮಾಡ್ತಾರೆ. ಆ ಪಿಲ್ಲರಿಗೆ ಮುಂಡಾ ಅಂತ ಹೇಳಿ ಕರೀತಾರೆ. ಯಾವ್ದಕ್ಕೆ? ಪಿಲ್ಲರ್ಗೆ ಮುಂಡಾ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಇವರ ಟ್ರೆಡಿಷನಲ್ ಡ್ಯಾನ್ಸ್ ಇದೆ. ಆ ಟ್ರೆಡಿಷನಲ್ ಡ್ಯಾನ್ಸ್ ಅನ್ನ ಗಾಡ್ಲಿ ಅಂತ ಹೇಳಿ ಕರೀಲಾಗತ್ತೆ, ಗಾಡ್ಲಿ ಡ್ಯಾನ್ಸ್. ಸೊ ಈ ಡ್ಯಾನ್ಸ್ ಅಲ್ಲಿ ಮೇಲು ಮತ್ತೆ ಫೀಮೇಲು ಇಬ್ರು ಕೂಡ ಪರ್ಫಾರ್ಮ್ ಮಾಡ್ತಾರೆ. ಮೇಲ್ ಬಂದ್ಬಿಟ್ಟು ಯೂಶಲಿ ವೈಟ್ ಕಾಸ್ಟ್ಯೂಮ್ ನ ಧರಿಸಿರ್ತಾರೆ, ಜೊತೆಗೆ ಪಗ್ಡೀಸ್ ನ ಧರಿಸಿರ್ತಾರೆ. ಫಿಮೇಲ್ ಬಂದ್ಬಿಟ್ಟು ರೆಡ್, ಯೆಲ್ಲೋ, ಗ್ರೀನ್, ಬ್ಲೂ ಈ ರೀತಿಯಾದಂತಹ ಕಿನಾರಿ ಸ್ಯಾರೀಸ್ ಗಳನ್ನ ವೇರ್ ಮಾಡಿರ್ತಾರೆ. ಅಂಡ್ ತುಂಬಾ ಕಡಿಮೆ ಮಿನಿಮಮ್ ಜ್ಯುವೆಲ್ರಿಯನ್ನ ಧರಿಸಿರ್ತಾರೆ. ಜೊತೆಗೆ ಇವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ವಿಮೆನ್ ಕೊರ್ಕು ಟ್ರೈಬ್ಸ್ ಏನಿದಾರಲ್ವಾ ಗಾಡ್ಲಿ ಡ್ಯಾನ್ಸ್ ಅಲ್ಲಿ, ಸೊ ಅವರು ಚಿತ್ಕೋಲ ಅನ್ನುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಹಿಡಿದಿರ್ತಾರೆ ಪರ್ಫಾರ್ಮೆನ್ಸ್ ನ ಮಾಡ್ಬೇಕಾದ್ರೆ. ಜೊತೆಗೆ ವಿಮೆನ್ ಅಲ್ಲಿ ಈ ರೀತಿಯಾದಂತಹ ಟ್ಯಾಟೂ ಅನ್ನ ಅವರ ಫೋರ್ ಹೆಡ್ ಅಲ್ಲಿ ನಾವು ನೋಡಬಹುದಾಗುತ್ತೆ. ಓಕೆನಾ? ಸೊ ಈ ಟ್ಯಾಟೂ ಅನ್ನ ಕಪ್ಪರ್ ಗಡಾಯ್ ಅಂತ ಹೇಳಿ ಕರೀತಾರೆ. ಕಪ್ಪರ್ ಗಡಾಯ್, ಕಪ್ಪರ್ ಗಡಾಯ್ ಅಂತ ಹೇಳಿ ಕರೆಯಲಾಗುತ್ತೆ ಟ್ಯಾಟೂ ಅನ್ನ. ದೇ ಆರ್ ಅಂಡ್ ಇವರು ಎಕನಾಮಿಕ್ ಆಕ್ಟಿವಿಟೀಸ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೋಷಿಯಲ್ ಬಗ್ಗೆ ನೋಡ್ಕೊಂಡ್ವಿ, ಸೊಸೈಟಿ ಬಗ್ಗೆ. ಬಟ್ ಅವರ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಕಲ್ಟಿವೇಶನ್ ನ ಮಾಡ್ತಾರೆ. ಜೊತೆಗೆ
ಚಾವಡಿ ಸ್ವಶಾಸನ ಅನ್ನುವಂತಹ ಒಂದು ಸೆಲ್ಫ್ ಗವರ್ನೆನ್ಸ್ ನ ಇವರು ಮಾಡ್ಕೊಂಡಿದ್ದಾರೆ. ಅಂದ್ರೆ ತಮ್ಮ ರೀಜನ್ಸ್ ಅಲ್ಲಿ ಏನೇ ತಪ್ಪುಗಳಾದ್ರೂ ಕೂಡ ಅವರು ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್ ಇದಕ್ಕೆಲ್ಲ ಹೋಗಲ್ಲ. ತಮ್ಮದೇ ಆದ ಸೆಲ್ಫ್ ಗವರ್ನೆನ್ಸ್ ಅಲ್ಲಿ ಮತ್ತೆ ಏನೇ ನಡೆದ್ರೂ ಕೂಡ ತಮ್ಮಲ್ಲೇ ಇತ್ಯರ್ಥವನ್ನ ಮಾಡ್ಕೊಳ್ತಾರೆ. ಅದಕ್ಕೆ ಚವಾಡಿ ಸ್ವಶಾನ್ ಅಂತ ಹೇಳಿ ಕರಿತೇವೆ. ಸೊ ಇದಿಷ್ಟು ಕೊರ್ಕು ಟ್ರೈಬ್ಸ್ ಗಳ ಬಗ್ಗೆ. ಸೊ ಇವರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. The term Chawadi Swashasan, recently seen in news, refers to which of the following? First one, an ancient stepwell restoration system of Western India. First statement wrong. Second one, the traditional self-governance system of Korku tribe. Second statement correct ಆಗಿರುವಂತಹ ಆನ್ಸರ್. ಸೊ ಇದಿಷ್ಟು ಕೊರ್ಕು ಟ್ರೈಬ್ಸ್ ನ ಬಗ್ಗೆ 4ನೆಯ ಟಾಪಿಕ್ ಆಗಿ ಮೊಬೈಲ್ ಫೋನ್ ಸ್ಕೀಮ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಈ ಮೊಬೈಲ್ ಫೋನ್ ಸ್ಕೀಮ್ ಏನಿದೆ ಅಲ್ವಾ, ಈ ಸ್ಕೀಮ್ಗೆ ಯೂನಿಯನ್ ಕ್ಯಾಬಿನೆಟ್ ಅಂದ್ರೆ ಈ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯೂನಿಯನ್ ಕ್ಯಾಬಿನೆಟ್ 62,500 ಕೋಟಿ ಬಜೆಟ್ ಅನ್ನ ಅಲೋಕೇಟ್ ಮಾಡಿದೆ. ಅದಕ್ಕೋಸ್ಕರ ಮೊಬೈಲ್ ಫೋನ್ ಸ್ಕೀಮ್ ನ್ಯೂಸ್ ಅಲ್ಲಿ ಇರೋದನ್ನ ನಾವು ನೋಡಬಹುದಾಗುತ್ತೆ. ಸೊ ಮೊಬೈಲ್ ಫೋನ್ ಸ್ಕೀಮ್ ಎಲ್ಲಿಂದ ಎಲ್ಲಿಗೆ ಇಂಪ್ಲಿಮೆಂಟೇಷನ್ ಪೀರಿಯಡ್ ಅನ್ನ ಹೊಂದಿದೆ ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಇಯರ್ 2026 ಟು ಫಿನಾನ್ಷಿಯಲ್ ಇಯರ್ 2026-27 ಇಂದ ಹಿಡಿದ್ಬಿಟ್ಟು 2030 ಮತ್ತೆ 31 ಪೀರಿಯಡ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ ಅನ್ನ ತರಲಾಗಿದೆ. ಸೊ 2026ರಿಂದ ಸ್ಟಾರ್ಟ್ ಆಗಿ 2031 ತನಕ ಈ ಸ್ಕೀಮ್ ಡೆವಲಪ್ ಆಗುತ್ತೆ. 35 ವರ್ಷಗಳ ಕಾಲಾವಧಿಯನ್ನ ಈ ಪೀರಿಯಡ್ ಈ ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಗೆ ಇಡಲಾಗಿದೆ. ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಮೊಬೈಲ್ ಸ್ಕೀಮ್ ಅನ್ನ ಏನಕ್ಕೆ ತಂದಿದೆ ಅಂತ ಹೇಳಿದ್ರೆ, ಇಂಡಿಯನ್ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ, ಟೆಕ್ನಾಲಜಿ ಸಾವರ್ನಿಟಿಯನ್ನ ಅಚೀವ್ ಮಾಡೋದಕ್ಕೋಸ್ಕರ ತಗೊಂಡ್ಬಂದಿದೆ. ಅಂಡ್ ಇಂಡಿಯನ್ ಪೇಟೆಂಟ್ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಒಂದು ಬೆಟರ್ ಎಕೋಸಿಸ್ಟಮ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮೊಬೈಲ್ ಫೋನ್ ಸ್ಕೀಮ್ ಅನ್ನ ತರಲಾಗಿದೆ. ಇದಕ್ಕೋಸ್ಕರ ಫಿನಾನ್ಷಿಯಲ್ ಸಪೋರ್ಟ್ ಕೊಡ್ಬೇಕಲ್ವಾ, ಅಲ್ಲಿ ಇನ್ಸೆಂಟಿವ್ಸ್ ಅನ್ನ ಕೊಡ್ತಾರೆ. ಸೊ ಇನ್ಸೆಂಟಿವ್ಸ್ ನ ಹೇಗ್ ಕೊಡ್ತಾರೆ ಅಂತ ಹೇಳಿದ್ರೆ, ಯೂಶಲಿ 2.25% to 5% ಇನ್ಕ್ರಿಮೆಂಟ್ ತರ ಇನ್ಸೆಂಟಿವ್ಸ್ ನ ಕೊಡ್ಲಾಗುತ್ತೆ. ಅಂಡ್ ಇಂಡಿಯನ್ ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡ್ತಾರೆ ಅಂದ್ರೆ ಅವ್ರಿಗೆ 3% ಇನ್ಸೆಂಟಿವ್ ಅನ್ನ ಕೊಡ್ಲಾಗುತ್ತೆ. ಸೊ ಇದಿಷ್ಟು ಈ ಒಂದು ಮೊಬೈಲ್ ಫೋನ್ ಸ್ಕೀಮಿನ ಬಗ್ಗೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಪ್ರೂವ್ಡ್ ರೀಸೆಂಟ್ಲಿ. It spanned 5-year period, financial year 2026-27 to 30-31 with an outlay of 62,500 crore. So first statement correct. ಎರಡನೆಯದು, it offers differentiated incentives ranging from 2.25% to 5% on sales alongside bonus incentives for research and development and local components. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 1 and 2 only is the right answer for this particular question. Next topic, 5ನೇದು ಮಾಲ್ವನ್ ವಾರ್ಶಿಪ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಮಾಲ್ವನ್ ವಾರ್ಶಿಪ್, ಇದನ್ನ ಮಾಲ್ವನ್ ಆಂಟಿ ಸಬ್ಮರೈನ್ ವಾರ್ಶಿಪ್ ಅಂತ ಹೇಳಿ ಕೂಡ ಕರಿತೇವೆ. ಇದು ಮಾಹೆ ಕ್ಲಾಸ್ ಆಂಟಿ ಸಬ್ಮರೈನ್ ವಾರ್ಫೇರ್ ಇದೆಯಲ್ಲ, ಅದರಲ್ಲಿ ಶಾಲೋ ವಾಟರ್ ಕ್ರಾಫ್ಟ್ ಅನ್ನ ಸೆಕೆಂಡ್ ಒನ್ ಇದು. ಸೊ ಮಾಹೆ ಕ್ಲಾಸ್ ಏನಿದೆ ಅದರಲ್ಲಿ ಸೆಕೆಂಡ್ ವರ್ಷನ್ ಬಂದ್ಬಿಟ್ಟು ಮಾಲ್ವನ್ ಆಂಟಿ ಸಬ್ಮರೈನ್ ವಾರ್ಫೇರ್. ಇದನ್ನ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅವ್ರ ಕಡೆಯಿಂದ ಡಿಸೈನ್ ಮತ್ತೆ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ವಿಚ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಪ್ರಾಜೆಕ್ಟ್. ಕರೆಕ್ಟ್ ಅಲ್ವಾ? ಇಂಡಿಜಿನಿಯಸ್ ಆಗಿ ಅಂದ್ರೆ ಭಾರತದಲ್ಲೇ ತಯಾರು ಮಾಡಿರುವಂತಹ ವಾರ್ಫೇರು ಈ ಒಂದು ಮಾಲ್ವನ್ ಆಂಟಿ ಸಬ್ಮರೈನ್ ವಾರ್ಫೇರ್. ಇದು ಮಾಹೆ ಕ್ಲಾಸ್ಗೆ ಸೇರಿರುವಂತಹ ವಾರ್ಫೇರ್. ಸೊ ಯಾಕೆ ಮಾಲ್ವನ್ ವಾರ್ಫೇರ್ ಯಾಕೆ ಅಂತ ಹೇಳಿದ್ರೆ, ಮಾಲ್ವಾ ಟೌನ್ ಇದೆ ಅಲ್ಲ ಮಹಾರಾಷ್ಟ್ರದಲ್ಲಿ, ಆ ಟೌನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ಮಾಲ್ವನ್ ವಾರ್ಫೇರ್ ಅನ್ನೋದು. ಸೊ ಆ ಒಂದು ಟೌನಿನ ಹೆಸರಿಗೋಸ್ಕರ ಇದಕ್ಕೆ ಮಾಲ್ವನ್ ವಾರ್ಫೇರ್ ಅಂತ ಹೇಳ್ಬಿಟ್ಟು ಹೆಸರನ್ನ ಇಡ್ಲಾಗಿದೆ. ಇದು ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ, ಟ್ರಕ್ಪಿಡ್ಸ್, ಮಲ್ಟಿ ಫಂಕ್ಷನಲ್ ಆಂಟಿ ಸಬ್ಮರೈನ್
ಸಬ್ಮರೈನ್ ರಾಕೆಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದೆ. ಆಮೇಲೆ ಸ್ಟೇಟ್ ಆಫ್ ದ ಆರ್ಟ್ ಸೆನ್ಸರ್ಸ್ ಗಳನ್ನ ಇದರಲ್ಲಿ ಅಳವಡಿಸಲಾಗಿದೆ. ಜೊತೆಗೆ ಅಡ್ವಾನ್ಸ್ ರೆಡಾರ್, ಸೋನಾರ್ ಸಿಸ್ಟಮ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅಂಡರ್ ವಾಟರ್ ಸರ್ವಿಲಿಯನ್ಸ್ ಮತ್ತೆ ಆಂಟಿ ಸಬ್ಮರೈನ್ ವಾರ್ಫೇರ್ಸ್ ಗಳು, ASW ಅಂತ ಹೇಳಿದ್ರೆ ಆಂಟಿ ಸಬ್ಮರೈನ್ ವಾರ್ಫೇರ್ಸ್, ಮತ್ತೆ ಲೋ ಇಂಟೆನ್ಸಿಟಿ ಮರೈನ್ ಆಪರೇಷನ್ಸ್ ನ ಕೂಡ ಒಳಗೊಂಡಿದೆ. ಏನಕ್ಕೋಸ್ಕರ ಇದನ್ನೆಲ್ಲ ಇನ್ಕ್ಲೂಡ್ ಆಗಿರೋದು? ಅಂಡರ್ ವಾಟರ್ ಆಪರೇಷನ್ಸ್ ಗೋಸ್ಕರ ಈ ಎಲ್ಲಾ ಟೆಕ್ನಾಲಜೀಸ್ ಗಳನ್ನ ಕೂಡ ನಾವು ಮಾಲ್ವನ್ ವಾರ್ಶಿಪ್ ಅಲ್ಲಿ ನೋಡಬಹುದಾಗತ್ತೆ. ಸೊ ಇದನ್ನ 80% ಇಂಡಿಜಿನಿಯಸ್ ಕಂಟೆಂಟ್ ಅನ್ನ ಯೂಸ್ ಮಾಡಿಕೊಂಡು ಪ್ರಿಪೇರ್ ಅನ್ನ ಮಾಡಲಾಗಿದೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಮಾಲ್ವನ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? First one, it is a Mahe class anti-submarine warfare shallow water craft designed to perform coastal low intensity operation. ಇದು correct. ಎರಡನೇ statement, it features water jet propulsion with more than 80% indigenously sourced content. ಇದು ಕೂಡ correct. So answer ಬಂದು both 1 and 2 is the right answer. Next topic. ಎನ್ವಿರಾನ್ಮೆಂಟ್ ಅಂಡರ್ ಅಲ್ಲಿ ಸ್ಪೀಸಿಸ್ ಇನ್ ಯೂಸ್ ಕಾನ್ಸೆಪ್ಟ್ ಅಡಿಯಲ್ಲಿ ನೋಡಬಹುದಾಗುತ್ತೆ. ಕೋಲಾ ಕನ್ಸರ್ವೇಷನ್ ಎಫರ್ಟ್. ಕೋಲಾ ಬಂದ್ಬಿಟ್ಟು ಇದು ಆಸ್ಟ್ರೇಲಿಯನ್ ಅನಿಮಲ್. ಇದನ್ನು ನಾವು ಕೋಲಾ ಬೇರ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ಅ ಮರ್ಸುಪಿಯಲ್ ಸ್ಪೀಸಿಸ್, ಅಂದ್ರೆ ಪೇರೆಂಟ್ ಬೇಬಿ ಅನ್ನ ಪೌಚ್ ಅಲ್ಲಿ ಇಟ್ಕೊಂಡಿರುತ್ತಲ್ವಾ, ಅದಕ್ಕೆ ಆ ಮ್ಯಾಮಲ್ಸ್ ಗಳನ್ನ ಮರ್ಸುಪಿಯಲ್ಸ್ ಅಂತ ಹೇಳಿ ಕರೀತೇವೆ. ಕರೆಕ್ಟಾ? ಅಂಡ್ ಇದು ಯೂಶಲಿ ಹೆಚ್ಚಾಗಿ ಯುಕ್ಯಾಲಿಪ್ಟಸ್ ಟ್ರೀ ರೀಜನ್ಸ್ ಅಲ್ಲಿ ಇರುತ್ತೆ. ಯುಕ್ಯಾಲಿಪ್ಟಸ್ ಅಂದ್ರೆ ಏನು? ನೀಲಗಿರಿ ಟ್ರೀಸ್. ಕರೆಕ್ಟ್ ಅಲ್ಲ? ಅಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ ನೀಲಗಿರಿ ಟ್ರೀಸ್, ಅಲ್ಲಿ ನಾವು ಕೋಲಾ ಸ್ಪೀಸಿಸ್ ಗಳನ್ನ ನೋಡಬಹುದಾಗುತ್ತೆ. ಅಂಡ್ ಇದು ಆರ್ಬೋರಿಯಲ್ ಸ್ಪೀಸಿಸ್ ಅಂಡ್ ಆಲ್ಸೋ ಸಾಲಿಟರಿ ಸ್ಪೀಸಿಸ್. ಶೈನೆಸ್ ಜಾಸ್ತಿ ಇದಕ್ಕೆ. ಜೊತೆಗೆ 18 hours ಸ್ಲೀಪ್ ಮಾಡುತ್ತೆ, ಅಂದ್ರೆ 18 hours ನಿದ್ದೆ ಮಾಡುತ್ತೆ. ಸ್ಲೋ ಮೂವಿಂಗು ಅಂಡ್ IUCN ಅಲ್ಲಿ ಇದನ್ನ ವಲ್ನರಬಲ್ ಅಂಡರ್ ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಷನ್ ನ ಮಾಡಲಾಗ್ತಿದೆ. ಸೊ ವಲ್ನರಬಲ್ ಇಟ್ಟಿದೀನಿ ಅಂದ್ರೆ ಥ್ರೆಟ್ ಲೆವೆಲ್ ಜಾಸ್ತಿ ಅಂತ ಅರ್ಥ. ಥ್ರೆಟ್ ಲೆವೆಲ್ ಜಾಸ್ತಿ ಅಂತ ಹೇಳಿದ್ರೆ ಏನ್ ಥ್ರೆಟ್ ಇದೆ, ಇದಕ್ಕೆ ಡಿಸೀಸು, ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್, ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳಿಂದ ಈ ಒಂದು ಸ್ಪೀಸಿಸ್ ನ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಿರೋದನ್ನ ನಾವು ನೋಡಬಹುದಾಗುತ್ತೆ. ಇದರ ಮೇಲೆ ಒಂದು ಕ್ವಶನ್ ನ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕೋಲಾ ವಿಚ್ ಫ್ರೀಕ್ವೆಂಟ್ಲಿ ಸೈಟೆಡ್ ಇನ್ ಎಕಾಲಜಿಕಲ್ ನ್ಯೂಸ್. It is an endemic Australian arboreal marsupial whose closest living evolutionary relative to kangaroo. First statement to wrong. Correct? Next to, it has been classified as vulnerable under IUCN Red List of Threatened Species. Idu correct. So answer bandu 2 only is the right answer for this particular question. Next, seventh topic, Parivartan Scheme. ಪರಿವರ್ತನ್ ಸ್ಕೀಮ್ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಈ ಒಂದು ಸ್ಕೀಮ್ ಅನ್ನ ತಗೊಂಡ್ಬಂದಿದೆ. ವಿತ್ ಕೋಆರ್ಡಿನೇಷನ್ ಸಪೋರ್ಟ್ ಅಂಡ್ ಗೈಡ್ಲೈನ್ಸ್ ಅಪ್ರೂವ್ಡ್ ಬೈ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಈ ಒಂದು ಸ್ಕೀಮ್ ಅನ್ನ ತಗೊಂಡ್ಬಂದಿದೆ. ಅಂದ್ರೆ ಈ ಸ್ಕೀಮಿಗೆ ಗೈಡ್ಲೈನ್ಸ್ ಅನ್ನ ಅಪ್ರೂವ್ ಮಾಡಿದೆ. ಸೊ ಏನಕ್ಕೋಸ್ಕರ ಈ ಸ್ಕೀಮ್ ಅನ್ನ ತಗೊಂಡ್ಬಂದಿರೋದು ಅಂತ ಹೇಳಿದ್ರೆ, ಇತ್ತೀಚೆಗೆ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿ ರೀಜನ್ಸ್ ಆಗಿರಬಹುದು ಅಥವಾ ಕೆಲವೊಂದು ಅರ್ಬನ್ ರೀಜನ್ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ. ಕರೆಕ್ಟ್ ಅಲ್ವಾ? ಯಾವ್ದ್ರಿಂದ ಆಗ್ತದೆ? ಎಲ್ಲದೂ ಕೂಡ ಆಗ್ತಿರೋದು ಪೊಲ್ಯೂಷನ್ ಇಂದ. ಕರೆಕ್ಟ್ ಅಲ್ವಾ? ಸೊ ಈ ಪೊಲ್ಯೂಷನ್ ನ ಡಿಕ್ಲೈನ್ ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮ್ ಅನ್ನ ತಗೊಬಂದಿದೆ, ಪರಿವರ್ತನಾ ಸ್ಕೀಮ್ ಅನ್ನು. ಇಲ್ಲಿ ಏನ್ ಮಾಡ್ಲಾಗುತ್ತೆ ಅಂದ್ರೆ ರಿನ್ಯೂವೇಬಲ್ ಎನರ್ಜಿಯನ್ನ ಇಂಪ್ಲಿಮೆಂಟೇಷನ್ ನ ಮಾಡ್ಬೇಕು. ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ್ದೆಲ್ಲ ವೆಹಿಕಲ್ಸ್ ಪೊಲ್ಯೂಷನ್ ಹೆಚ್ಚು ಮಾಡುತ್ತೆ ಅಂಡ್ ಆಲ್ಸೋ ತುಂಬಾ ವರ್ಷಗಳಿಂದ ಆ ಒಂದು ವೆಹಿಕಲ್ಸ್ ನ ಯೂಸ್ ಮಾಡ್ತಾ ಇದಾರೆ, ಅದನ್ನ ಬ್ಯಾನ್ ಮಾಡೋದ್ರ ಮೂಲಕ ಈ ಪ್ರೋಗ್ರಾಮ್ ಅನ್ನ ತಗೊಂಡ್ಬರ್ತಾರೆ. ಸೊ ಬ್ಯಾನ್ ಮಾಡಿದ್ರೆ ಹೇಗೆ ನಾವು ರಿಪ್ಲೇಸ್ ಮಾಡ್ಬೋದು ಅಂತ ಹೇಳಿದ್ರೆ, ಭಾರತ್ ಸ್ಟೇಜ್ ನಾರ್ಮ್ಸ್ ಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದ್ರ ಮೂಲಕ, ಭಾರತ್ ಸ್ಟೇಜ್ ನಾರ್ಮ್ 6 ಈ ವೆಹಿಕಲ್ಸ್ ಗಳನ್ನ ತಗೊಂಡ್ಬರೋದ್ರ ಮೂಲಕ, ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡೋದ್ರ ಮೂಲಕ, ಹೈಡ್ರೋಜನ್ ವೆಹಿಕಲ್ಸ್ ಬಗ್ಗೆ ಅವೇರ್ನೆಸ್ ನ ಕೊಡೋದ್ರ ಮೂಲಕ, ಜೊತೆಗೆ ಪೆಟ್ರೋಲಿಯಂ ಎಥನಾಲ್ ಮಿಕ್ಸ್ ಬಗ್ಗೆ ಅವೇರ್ನೆಸ್ ನ ಕೊಡೋದ್ರ ಮೂಲಕ, ಈ ರೀತಿಯಾದಂತಹ ಆಲ್ಟರ್ನೇಟಿವ್ ಥಿಂಗ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ನ್ಯಾಷನಲ್ ಕ್ಯಾಪಿಟಲ್ ರೀಜನ್
ಡೆಲ್ಲಿಯಲ್ಲಿ ಓಲ್ಡ್ ಹೈಲಿ ಪೊಲ್ಯೂಟೆಡ್ ಟ್ರಕ್ಸ್ ಗಳು ಮತ್ತೆ ಬಸ್ಸಸ್ ಗಳನ್ನ ರಿಪ್ಲೇಸ್ ಮಾಡಬೇಕು ಅನ್ನೋದೇ ಈ ಒಂದು ಪರಿವರ್ತನಾ ಟ್ರಾನ್ಸ್ಪೋರ್ಟ್ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಸೊ ಇದನ್ನ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ತಗೊಂಡ್ಬಂದಿರೋದು ಯಾರು ಗೈಡ್ಲೈನ್ಸ್ ಅನ್ನ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಡೆವಲಪ್ ಮಾಡ್ತಿರೋದು ಯಾರು? ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಜೊತೆಗೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಪ್ಲಾನಿಂಗ್ ಬೋರ್ಡ್ ಜೊತೆಗೆ ಟೈಅಪ್ ಆಗಿದೆ. ಸೊ ಇದಕ್ಕೆ ಫಂಡಿಂಗ್ ನ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಈ ಒಂದು NCRPB ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಪೊಲ್ಯೂಟಿಂಗ್ ಬೋರ್ಡ್ ಇದೆಯಾ, ಪ್ಲಾನಿಂಗ್ ಬೋರ್ಡ್ ಇದೆಯಲ್ಲ, ಅದು ಫಂಡಿಂಗ್ ಅನ್ನ ಕೊಡುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಬೇರೆ ಯಾವ್ದೆಲ್ಲ ರೀಜನ್ಸ್ ಗಳನ್ನ ಕವರ್ ಮಾಡುತ್ತೆ ಅಂದ್ರೆ ರಾಜಸ್ಥಾನ್, ಹರಿಯಾಣ. ಸೊ ಇಲ್ಲೂ ಕೂಡ ಪೊಲ್ಯೂಷನ್ ಜಾಸ್ತಿ ಅಲ್ವಾ, ಸೊ ಅದಕ್ಕೆ ರಾಜಸ್ಥಾನ್, ಹರಿಯಾಣ, ಉತ್ತರ ಪ್ರದೇಶ್ ರೀಜನ್ ಕೂಡ ಕವರ್ ಮಾಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಪರಿವರ್ತನಾ ಟ್ರಾನ್ಸ್ಪೋರ್ಟೇಷನ್ ಸ್ಕೀಮ್. ಇದರ ಜೊತೆಗೆ ಈ ಒಂದು ಸ್ಕೀಮ್ ಅನ್ನ DGELV ಮತ್ತೆ ಪಬ್ಲಿಕ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತೆ ಸ್ಕ್ರಾಪಿಂಗ್ ಪಾಲಿಸಿ ಹೀಗೆ ಬೇರೆ ಬೇರೆ ಸ್ಕೀಮ್ಸ್ ಗಳ ಜೊತೆ ಅಲೈನ್ ಮಾಡಿಬಿಟ್ಟು ಇಂಪ್ಲಿಮೆಂಟೇಷನ್ ಮಾಡಲಾಗುತ್ತೆ. ಜೊತೆಗೆ ಈ ಪ್ಲಾಟ್ಫಾರ್ಮ್ ನ ಇಂಟಿಗ್ರೇಟ್ ಮಾಡಿ ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡಬಹುದು ಅನ್ನೋದೇ ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ. ಸೊ ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ದ ಪರಿವರ್ತನಾ ಸ್ಕೀಮ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್, it is designed to accelerate the phase out of highly polluting commercial trucks buses in the national capital region. ಇದು ಕರೆಕ್ಟ್. ನೆಕ್ಸ್ಟ್, it offers interest subventions, OEM discount and integrates directly with the V-Scrap and Vahan portals. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು both 1 and 2 is the right answer. ನೆಕ್ಸ್ಟ್, ಆಪರೇಷನ್ಸ್ ಸದರ್ನ್ ರೆಡಿನೆಸ್. ಲಾಸ್ಟ್ ಟಾಪಿಕ್ ಇದು, ಕರೆಕ್ಟಾ? ಆಪರೇಷನ್ ಸದರ್ನ್ ರೆಡಿನೆಸ್ 26-2. ಸೊ ಇದನ್ನ ಕೊಚ್ಚಿಯಲ್ಲಿ ಹೋಸ್ಟ್ ಅನ್ನ ಮಾಡಲಾಗ್ತದೆ. ಇದೊಂದು ಮಲ್ಟಿ ನ್ಯಾಷನಲ್ ಮ್ಯಾರಿಟೈಮ್ ಟ್ರೈನಿಂಗ್ ಎಕ್ಸರ್ಸೈಸ್. ಯಾರು ಇದನ್ನ ಹೋಸ್ಟ್ ಮಾಡ್ತಿರೋದು ಅಂತ ಹೇಳಿದ್ರೆ ಭಾರತದ ನೇವಿ ಇದನ್ನ ಹೋಸ್ಟ್ ಮಾಡ್ತಾ ಇದೆ. ನೇವಿ ಅನ್ನೋದು ನೆನಪಿರ್ಬೇಕು, ಭಾರತದ ನೇವಿ ಇದನ್ನ ಹೋಸ್ಟ್ ಮಾಡ್ತಾ ಇದೆ ಅಟ್ ಸದರ್ನ್ ನಾವಲ್ ಕಮಾಂಡ್ ಕೊಚ್ಚಿಯಲ್ಲಿ. ಸೊ ಭಾರತದ ನೇವಿ ಜೊತೆಗೆ ಯಾವ್ದೆಲ್ಲ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದೆ ಅಂತ ಹೇಳಿದ್ರೆ ಮ್ಯಾರಿಟೈಮ್ ಫೋರ್ಸಸ್ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದೆ. ಜೊತೆಗೆ ಇಂಡಿಯನ್ ನೇವಿ ಲೆಡ್ ಕಂಬೈನ್ಡ್ ಟಾಸ್ಕ್ ಫೋರ್ಸ್ 154, ಅದ್ರ ಜೊತೆಗೆ ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸಸ್ ಅನ್ನ ಡೆಡಿಕೇಟೆಡ್ ಆಗಿ ಟ್ರೈನಿಂಗ್ ಟಾಸ್ಕ್ ಫೋರ್ಸಸ್ ಗೆ ಯೂಸ್ ಮಾಡ್ತಾ ಇದ್ದಾರೆ. ಈ ಸೆಷನ್ಸ್ ಮ್ಯಾರಿಟೈಮ್ ಲಾ, ಮ್ಯಾರಿಟೈಮ್ ಡೊಮೈನ್ಸ್, ಅವೇರ್ನೆಸ್, ಇನ್ಫಾರ್ಮೇಶನ್ ಶೇರಿಂಗ್, ಕೌಂಟರ್ ನಾರ್ಕೋಟಿಕ್ಸ್, ಫೋರ್ಸ್ ಪ್ರೊಟೆಕ್ಷನ್ಸ್, ಅಸಿಮೆಟ್ರಿಕ್ ಥ್ರೆಟ್ಸ್ ಗಳು, ಈ ರೀತಿಯಾದಂತಹ ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ಕವರ್ ಮಾಡೋದನ್ನ ನಾವು ಕಾಣಬಹುದಾಗುತ್ತೆ. ಸೊ ಇದಿಷ್ಟು ಈಗ ನಮ್ಗೆ ಇದ್ದಂತಹ ಕರೆಂಟ್ ಅಫೇರ್ಸ್ ನ್ಯೂಸ್ ಗಳು. ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ UPSC ಪ್ರಿಲಿಮ್ಸ್ ಅಲ್ಲಾದ್ರೂ ಕೇಳಬಹುದು ಮತ್ತೆ ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಬಹುದು. ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ಆಪರೇಷನ್ ಸದರ್ನ್ ರೆಡಿನೆಸ್ 26-2 recently hosted by the Indian Navy took place at which of the following naval commands? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸದರ್ನ್ ನಾವಲ್ ಕಮಾಂಡ್ ಕೊಚ್ಚಿ. ಇದು ಕರೆಕ್ಟ್ ಆದಂತಹ ಉತ್ತರ. ಇದಿಷ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ಕಾನ್ಸೆಪ್ಟ್. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.